ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಧಿ ಎಷ್ಟು ಕ್ರೂರ ರೀ. ನಾನು ಈ ಮನೆಗೆ ಬಂದಾಗ ನಾನು ಅಷ್ಟು ಚಿಕ್ಕವಳಿದ್ಲು. ಮಾತಿಗೆ ಅತ್ಗೆ ಅನ್ಕೊಂಡು ನನ್ನ ಹಿಂದೆನೆ ತಿರುಗ್ತಾ ಅದು ಬೇಕು ಇದು ಬೇಕು, ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾ ಇರ್ತಿದ್ಲು. ಅವಳಿದ್ರೆ ಮನೇಲಿ ಏನೋ ಒಂಥರ ಖುಷಿ. ಚಿಕ್ಕು ನನಗೆ ಮಗ ಆದ್ರೆ ಜಾನು ನನಗೆ ಮಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನಗೂ ತುಂಬ ಬೇಜಾರಾಗ್ತಿದೆ ಕಣ. ನನಗೆ ದುಃಖ ಆದಾಗ ಅಥವಾ ಸಿಟ್ಟು ಬಂದಾಗ ಅವಳ ಹತ್ರ ಮಾತಾಡಿದರೆ ಸಾಕಾಗಿತ್ತು. ಅವಳು ಹಾಡು ಹೇಳೋದನ್ನು ಕೇಳಿದ್ರೆ ತುಂಬ ಖುಷಿ ಆಗ್ತಿತ್ತು. ಆಗಬಾರ್ದಾಗಿತ್ತು ಕಣ. ಅವಳಿದ್ದಾಗ ಒಳ್ಳೆ ಮಾತುಗಳನ್ನ ಆಡಿದೆ. ಅವಳು ಹೋದ್ಮೇಲೆ ಈ ಮಾತುಗಳನ್ನ ಆಡಿದ್ರೆ ಏನ್ರಿ ಪ್ರಯೋಜನ? ನಾನು ಎಷ್ಟು ಸಲ ಹೇಳಿದೆ ಅವಳನ್ನ ಇಲ್ಲಿಗೆ ಕರ್ಕೊಂಬನ್ನಿ, ಅವಳು ಮಾಡಂತ ನಾನು ಇಲ್ಲೇ ಮಾಡೋಣ, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಬನ್ನಿ ಅಂತ. ಕೇಳಿದ್ರ ನನ್ನ ಮಾತನ್ನ ನೀವು? ಈಗ ಹತ್ರ ಏನ್ರಿ ಪ್ರಯೋಜನ? ನನಗೇನೇ ಗೊತ್ತು ಹಿಂಗೆಲ್ಲ ಆಗುತ್ತೆ ಅಂತ. ನಾವನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ ರೀ. ಇವತ್ತಿದ್ದವರು ನಾಳೆ ಇರೋದಿಲ್ಲ. ಅದಕ್ಕೆ ಹೇಳೋದು, ಬದುಕಿದ್ದಾಗಲೇ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಪ್ರೀತಿ ವಿಶ್ವಾಸನ ತೋರಿಸಿ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ. ಅವ್ರು ಹೋದ್ಮೇಲೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ ಕಣ. ಅಷ್ಟೇ ಆದರೂ ಅವಳು ನನ್ನ ತಂಗಿ. ಅವಳು ಎಲ್ಲ ಇದ್ರು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಿದ್ದೆ ಅಷ್ಟೆ. ಆದರೆ ದೇವರು ಇಷ್ಟು ಬೇಗ ಕಿತ್ಕೋತಾನೆ ಅಂತ ಅಂದ್ಕೊಂಡಿಲ್ಲ. ಮನೇಲಿದ್ದಾಗ ಗಲಗಲ ಅಂತಿರೋದು, ಈಗ ಅವಳು ಹೊರಟ್ಬಿಟ್ರೆ ಮನೆಯೆಲ್ಲ ಬೇಕು ಅನ್ಸುತ್ತೆ. ನೀನು ನಾನು ಮತ್ತೆ ಮನೆಗೆ ಬರೋದೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ಇನ್ನೇನ್ ಹಬ್ಬಗಳೆಲ್ಲ ಶುರು ಆಗುತ್ತೆ, ಎಲ್ಲ ಹಬ್ಬದಲ್ಲೂ ಬರ್ತೀನಿ. ಪ್ಲೀಸ್ ಹರಿ, ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಪಡ್ಕೊಳ್ಳಿ ಬೇಬಿ? ನಾನು ಈಗ ಜೀವಂತವಾಗಿಲ್ಲ ಅಂತ ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ. ಇಲ್ಲೆಲ್ಲ ಬಚ್ಚಿಟ್ಕೊಂಡಿದ್ದಾಳೆ. ಹರಿಷಣ ಹರಿಷಣ ಅಂತ ಕೂಗ್ತಿರುವಾಗ ಅನ್ನಿಸ್ತದೆ. ಹರಿ ಪ್ಲೀಸ್ ನೋಡಿಲಿ, ಇಷ್ಟೊಂದು ಹತ್ರ ಹೇಗೆ ಹೇಳು?
ನನಗೂ ಅರ್ಥ ಆಗತ್ತೆ. ಪಾಪ ಹುಡುಗಿ ಜಾನು ನನ್ನ ಯಾವತ್ತೋಳು ದ್ವೇಷನೇ ಮಾಡಿಲ್ಲ. ಎಷ್ಟು ಪ್ರೀತಿಯಿಂದ ಅತ್ತಿಗೆ ಅತ್ತಿಗೆ ಅಂತ ಮಾತಾಡ್ಸೋಳು ಗೊತ್ತಾ. ಜಾನು ಜಯಂತ್ನ ಮದ್ವೆ ಆದಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ. ಈಗ್ಲಾದ್ರೂ ಒಳ್ಳೆ ಮನೆ ಸೇರ್ಕೊಂಡಲ್ಲ, ಅವಳು ಸುಖವಾಗಿ ಚೆನ್ನಾಗಿರ್ಬೇಕು ಅಂತಾನು ಅನ್ಕೊಂಡಿದ್ದೆ. ಮನೆಯವರೆಲ್ಲ ಸೇರಿ ಅಷ್ಟು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಟ್ಟಾಗ ನಮ್ಮಿಬ್ರು ಮದ್ವೆ ಈ ತರ ಆಗ್ಲಿಲ್ವಲ್ಲ ಅಂತ ಬೇಜಾರ್ ಬಿಟ್ರೆ, ನಮ್ಮಪ್ಪ ಅಮ್ಮ ಎಲ್ರು ಬಂದು ಆಶೀರ್ವಾದ ಮಾಡಿದ್ರಲ್ಲ ಅಂತ ತುಂಬಾ ತುಂಬಾ ಖುಷಿ ಆಗಿತ್ತು. ಹರಿ ಅಪ್ಪ ಏನಾಗಿತ್ತು ಏನು, ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು. ಅಯ್ಯೋ ನನ್ನವ್ವ, ಚಲವಿ ಚಲವಿ ಯಾಕಂಗ ಅಳ್ತಾ ಇದೀಯ? ಬೆಂಕಿ ಬಗ್ಗೆ ಏನಾರು ಗೊತ್ತಾಯ್ತಾ? ಇಲ್ಲ ಕಣವ, ಆದ್ರೆ ವೀಣಕ್ಕ ಮನೆಗ್ ಬಂದು ಫೋನ್ ಮಾಡಿದ್ರು. ಹಂಗ ನಾನು ಬೆಂಕಿ ಬಗ್ಗೆ ಹೇಳಲ್ಲ ಅನ್ಕೊಂಡು ಹೋದ್ನ. ಆದ್ರೆ ಅಲ್ಲಿ ಹೋಗ್ ನೋಡಿದ್ರೆ ಬೇರೆನೇ ಆಗಿತ್ತು. ನೋಡವ್ವ, ನೀನ್ ಅಳ್ತಾ ಇದ್ರೆ ನನಗ್ ಭಯ ಆಗ್ತಾ ಇದೆ. ನೋಡ ಅಂಥದ್ದು ಏನಾಯ್ತು ಅಲ್ಲಿ? ವೆಂಕಿ ತಂಗಿ ಜಾನು ಅಂತ ಇದ್ರಲ್ಲ, ಅದೇ ಬಸ್ರಿ ಆಗಿದ್ರು, ಪಾರಿಂಗ್ ಹೋಗಿದ್ರು ಅಂತ ಹೇಳದ್ನಲ್ಲ, ತೀರ್ಕೊಂಡ್ಬಿಟ್ರಂತೆ. ಏನ್ ಹೇಳ್ತಿದ್ಯವ್ವ? ಅವ್ರ ಗಂಡ ಪಾರಿಂದ ಬಂದು ಹೇಳ್ತಾ ಇದ್ರು. ಪಾಪ ಅಲ್ಲಿರೋರೆಲ್ಲ ಮನೆ ಮಗಳು ತೀರ್ಕೊಂಡಿದ್ದಾಳೆ ಅಂತ ದುಃಖದಲ್ಲಿರುವಾಗ ನನ್ ವೆಂಕಿ ಬಗ್ಗೆ ಹೆಂಗ್ ಹೇಳೋದು ಅನ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಅಯ್ಯೋ ದೇವ್ರು, ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಬೀಗ್ರು ಖುಷಿಯಲ್ಲಿದ್ರು. ಈಗ ನೋಡಿದ್ರೆ ಅವ್ರ ಹೆತ್ತ ಮಗಳೇ ಇಲ್ವೇ? ಈ ಸಮಯದಾಗ ಬೆಂಕಿ ಇಲ್ದಿರೋದು ಒಳ್ಳೇದೇ ಆಯ್ತು. ಅವನಿದ್ದಿದ್ರೆ ಅವನ್ ಗೋಲ್ಡ್ ನೋಡಕ್ ಆಯ್ತಿರ್ಲಿಲ್ಲ. ಹೌದು ಕಣವ, ಬೆಂಕಿಗೆ ಜಾನುವಾರು ಕಂಡ್ರೆ ಸಾನೆ ಪ್ರೀತಿ. ನಾವು ಜಾನುವಾರು ಮನೆಗೆ ಹೋದಾಗ ಅವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದಕ್ಕೆ ಬೆಂಕಿ ಎಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದ ಗೊತ್ತಾ. ನಾವ್ ಇಲ್ಲಿಗೆ ಬಂದ್ರು ಅದನ್ನೇ ಯೋಚನೆ ಮಾಡ್ತಿದ್ದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.